ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಜಲಪಾತಗಳು ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ. ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿರುವ ಜಲಧಾರೆಗಳ ಸೊಬಗು ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಣ್ಮನ ಸೆಳೆಯುತ್ತಿವೆ ಸಾಲು ಸಾಲು ಜಲಪಾತಗಳು. ಜಲಪಾತ ನೋಡಿ ಪ್ರವಾಸಿಗರು ಫುಲ್ ಫಿದಾ. ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ. ಇದರ ನಡುವೆ ಸಾಗುವ ಕಿರಿದಾದ ಅಂತಾರಾಜ್ಯ ಹೆದ್ದಾರಿ. ರಸ್ತೆಯ ಇಕ್ಕೆಲಗಳಲ್ಲಿ ಜಲಪಾತಗಳ ಸೊಬಗು. ಹೌದು, ಇಂತಹ ಮನಮೋಹಕವಾದ ಜಲರಾಶಿಗಳು ಇರುವುದು ಕೊಡಗು ಜಿಲ್ಲೆಯಲ್ಲಿ. ಭಾಗಮಂಡಲದಿಂದ ಕೇರಳಕ್ಕೆ ತೆರಳುವ ಕರಿಕೆ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ 10 ಜಲಧಾರೆಗಳನ್ನ ಒಂದೇ ಕಡೆ ನೋಡಬಹುದು. ರಸ್ತೆಯ ಎರಡೂ ಕಡೆಗಳಲ್ಲಿ ತಲಕಾವೇರಿ ಅಭಯಾರಣ್ಯವಿದೆ. ಒಂದರ ಹಿಂದೆ ಒಂದರಂತೆ ಧುಮ್ಮಿಕ್ಕುವ ಜಲಪಾತಗಳಿವೆ. ಅದೇ ತರ ಮಳೆಗಾಲದಲ್ಲಿ ನೀರೆಲ್ಲ ರೋಡ್ಗೆ ಬೀಳ್ತಾರೆ, ಆಗ ಟೂರಿಸ್ಟ್ ತುಂಬಾ ಬರುತ್ತೆ. ಚೆನ್ನಾಗಿದೆ ನೋಡಕ್ಕೆಲ್ಲ. ಬಸ್ಸಲ್ಲಿ ಇರುವವರು ನಿಲ್ಸಿ ನೋಡ್ತಾರೆ. ಹೌದೌದು, ಇಲ್ಲಿ ನಮ್ಮ ಹತ್ತಿರಕ್ಕೆ ಯಾರು ಬರ್ತಾನೆ ಇಲ್ಲ. ನಾವು ಇಲ್ಲಿಂದ ಹೊರಗೆ ಹೋಗಿ ನೋಡ್ತಾರೆ. ಅಲ್ಲಿಯೂ ಕೂಡ ಈ ತರದೇ ಇರುವುದು. ಆಗಾಗ ಬರ್ತಾರೆ. ನಮ್ಮಲ್ಲಿ ಸೆಕೆ ಸ್ವಲ್ಪ ಜಾಸ್ತಿ ಕರಿಕೆಯಲ್ಲಿ, ಆದ್ರೆ ಇದರಲ್ಲಿ ವಾತಾವರಣ ಸ್ವಲ್ಪ ಚೆನ್ನಾಗಿದೆ. ಕ್ಲೈಮೇಟ್ ಎಲ್ಲ ಸ್ವಲ್ಪ ಕೋಲ್ಡ್ ಆಗಿ ಹೋಗಕ್ಕೆ ಕೂಡ ಹೋಗಿ ಬರುವಾಗ ಒಂದು ರಿಲ್ಯಾಕ್ಸ್ ಆಗ್ತದೆ. ಬೇಕಾದಷ್ಟು ಟೂರಿಸ್ಟ್ ಅವರು ಬರ್ತಾರೆ. ಇವಾಗ ಸ್ವಲ್ಪ ಮಳೆಯಲ್ಲಿ ಇದರಿಂದ ಸ್ವಲ್ಪ ಕಡಿಮೆ. ಇದೇ ಥರ ಫಾಲ್ಸ್ಗಳು ಸುಮಾರು 4-5 ಕಡೆ ಇದೆ. ಇದಕ್ಕಿಂತ ದೊಡ್ಡ ಒಂದು ಇನ್ನೂ ಕೆಳಗಡೆ ಇದೆ. ಅಲ್ಲಿ ಸುಮಾರು ಜನ ಇದಕ್ಕೆ ನಮಗೆ ಸಿಕ್ಕಾಗಲಿಲ್ಲಲ್ಲ, ಅದಕ್ಕೆ ನಾವು ಈ ಕಡೆ ಬರ್ತಾ ಇದ್ದೀವಿ. ವಾರಕ್ಕೆ ಒಂದ್ಸತಿ ಅದ ಬರ್ತಾ ಇದ್ದೀವಿ. ನಮ್ಮ ಬಸ್ಸಲ್ಲಿ ಬಂದವರು ನೋಡ್ಕೊಂಡು ಹೋಗ್ಬೋದು. ಅಂದರೆ ಸ್ಟಾಪ್ ಇರೋದಕ್ಕೆ ಈಗ ಈ ಥರ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಟೂರಿಸ್ಟ್ ಅವ್ರು ಬಂದರೆ ನಿಲ್ಸ್ಕೊಂಡು ನೋಡ್ಕೊಂಡು ಇಲ್ಲೇ ಸ್ವಲ್ಪ 1-2 ಗಂಟೆ ಟೈಮ್ ಎಲ್ಲ ಕಳೀತಾರೆ. ಮಡಿಕೇರಿಯಿಂದ ಭಾಗಮಂಡಲಕ್ಕಾಗಿ 50 ಕಿಲೋಮೀಟರ್ ಸಾಗಿದರೆ ಈ ಜಲಪಾತಗಳನ್ನ ನೋಡಬಹುದು. ಸದಾ ಮಂಜು ಮುಸುಕಿದ ವಾತಾವರಣದಲ್ಲಿ ಈ ಜಲಪಾತಗಳನ್ನ ನೋಡೋದೇ ಒಂದು ಅದ್ಭುತ ಅನುಭವ. ಈ ಕರಿಕೆ ಜಲಪಾತಗಳ ಸೌಂದರ್ಯ ನೋಡುಗರ ಮನದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುತ್ತೆ. ಒಂದು ಬಾರಿ ಇಲ್ಲಿಗೆ ಭೇಟಿ ನೀಡಿದ್ರೆ ಸುಂದರ ಅನುಭವವನ್ನ ಹೊತ್ತು ಸಾಗುವುದರ ಜೊತೆಗೆ ಮತ್ತೆ ಮತ್ತೆ ಭೇಟಿ ನೀಡಬೇಕು ಎನ್ನುವ ಮನಸ್ಸಾಗುತ್ತೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಕಳೆದ ವರ್ಷ ನಡೆದಿದ್ದ ಅದ್ಧೂರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕಲಾವಿದರು ಭಾಗಿಯಾಗಿದ್ರು. ಆದರೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಗೌರವ ಧನ ಮಾತ್ರ ಈವರೆಗೂ ಸಿಕ್ಕಿಲ್ಲ. ಈಗಲೂ ಕೂಡ ಪರದಾಟ ನಡೀತಾ ಇದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ದಿನನಿತ್ಯ ಬಡ ಕಲಾವಿದರ ಕಚೇರಿ ಅಲೆದಾಟ. ಗೌರವಧನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ. ಈ ದೃಶ್ಯ ನೋಡಿ. ಕಳೆದ ವರ್ಷ ಮುದ್ರಣಕಾಶಿ ಗದಗದಲ್ಲಿ ನಡೆದಿದ್ದ ಕಾರ್ಯಕ್ರಮ ಇದು. ಕರ್ನಾಟಕ ನಾಮಕರಣಕ್ಕೆ 50 ವರ್ಷ ಪೂರೈಸಿದ ಹಿನ್ನೆಲೆ ನಗರದಲ್ಲಿ ಕಳೆದ ವರ್ಷ ಅದ್ದೂರಿ ಕಾರ್ಯಕ್ರಮ ನಡೆಸಲಾಗಿತ್ತು. 2023ರ ನವೆಂಬರ್ ಮೊದಲ ವಾರದಲ್ಲಿ 3 ದಿನಗಳ ಕಾಲ ನಡೆದ ಸಮಾರಂಭದಲ್ಲಿ ರಾಜ್ಯದೆಲ್ಲೆಡೆಯಿಂದ ಕಲಾವಿದರು ಆಗಮಿಸಿ ಸಮಾರಂಭ ಯಶಸ್ವಿಗೊಳಿಸಿದ್ರು. 75ಕ್ಕೂ ಹೆಚ್ಚು ಕಲಾ ತಂಡಗಳು ಸೇರಿದಂತೆ 100 ಜನಪದ ಕಲಾವಿದರು ಭಾಗವಹಿಸಿದ್ರು. ಆದರೆ ಕರ್ನಾಟಕ ಸಂಭ್ರಮ ನಡೆದು 9 ತಿಂಗಳು ಕಳೆಯುತ್ತಾ ಬಂದರೂ ಈವರೆಗೂ ಸ್ಥಳೀಯ ಕಲಾವಿದರಿಗೆ ಗೌರವಧನ ಸಿಕ್ಕಿಲ್ಲ. 11 ಲಕ್ಷಕ್ಕೂ ಅಧಿಕ ಗೌರವಧನವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಕಿ ಉಳಿಸಿಕೊಂಡಿದ್ದು ಕಲಾವಿದರನ್ನ ಜಾತಕ ಪಕ್ಷಿಯಂತೆ ಕಾಯಿಸುತ್ತಿದ್ದಾರೆ. ಗದಗ ನಮ್ಮದು ಒಂದು ದೊಡ್ಡ ದಕ್ಷಿಣ ಇದು ಸಂಗೀತ ಕಾಶಿ ಅನಿಸ್ಕೊಂಡು ಅಂಥ ದೊಡ್ಡ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡಿದರು. ಈ ಕಾರ್ಯಕ್ರಮಕ್ಕೆ ನಮ್ಗೆ ಎಲ್ಲ ಕಲಾವಿದರಿಗೂ ಕೂಡ ಆಹ್ವಾನ ಮಾಡಿದರು. ಆ ಕಲಾವಿದರು ಬಂದಾಗ ನಾವು ಕೂಡ ಗದಗಿನಿಂದ ಕಲಾವಿದರು ಸುಮಾರು 30 ತಂಡಗಳು ಕೂಡ ನಾವು ಭಾಗವಹಿಸಿದ್ವಿ ಕಲಾವಿದರಾಗಿ. ಆ ಭಾಗವಹಿಸಿದ್ದಕ್ಕೆ ನಮ್ಮ ಕಲಾವಿದರಿಗೆ ಇವತ್ತಿನವರೆಗೂ ನಮಗೆ ಪೇಮೆಂಟ್ ಆಗಿಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಬಹುತೇಕ ಮಂತ್ರಿಗಳು ಸಮಾರಂಭದ ಚಾಲನೆಗೆ ಸಾಕ್ಷಿಯಾಗಿದ್ದರು. ಇದೇ ವೇದಿಕೆ ಮೇಲೆ ಕಾರ್ಯಕ್ರಮ ನೀಡಿದ್ದ ದೊಡ್ಡ ಕಲಾವಿದರು, ಚಿತ್ರರಂಗದ ಗಣ್ಯರಿಗೆ ಅಂದೇ ಗೌರವಧನ ಪಾವತಿಸಲಾಗಿದೆ. ಆದರೆ ಸ್ಥಳೀಯ ಬಡ ಕಲಾವಿದರಿಗೆ ಮಾತ್ರ ಗೌರವಧನ ನೀಡದೆ ಸತಾಯಿಸುತ್ತಿದ್ದು ದಿನನಿತ್ಯ ಕಲಾವಿದರು ಕಚೇರಿಗೆ ಅಲೆದಾಟ ನಡೆಸುವಂತಾಗಿದೆ. ಕರ್ನಾಟಕ ಸಂಭ್ರಮ ನಮ್ಮ ಊರಾಗ ಆಚರಿಸಿ ಸುಮಾರು 1 ವರ್ಷ ಆಗಾಕ ಬಂತು. ಅದರೊಳಗೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬಂದರು. ಲೋಕಲ್ ಕಲಾವಿದರನ್ನೆಲ್ಲ ಕರ್ಕೊಂಡು ಒಂದು 3 ದಿವಸ ಏನು ದೊಡ್ಡ ಹಬ್ಬ ಮಾಡಿ ಹೆಸರು ತೊಗೊಂಡ್ರು. ಇವತ್ತು ಆ ಕಲಾವಿದರಿಗೆ ಇನ್ನೂ ವರ್ಷ ಆದ್ರೂ ದುಡ್ಡು ಬಂದಿಲ್ಲ. ದೊಡ್ಡವ್ರು ಏನಿದ್ರು 30 ಲಕ್ಷ 40 ಲಕ್ಷ ಅವ್ರು ಕೊಟ್ಟು ಕಳಿಸ್ಬಿಟ್ರು.
ಪಾಪ ನಮ್ಮ ಸ್ಥಳೀಯ ಕಲಾವಿದರಿಗೆ ಇನ್ನೂ ಮಟ್ಟ ದುಡ್ಡು ಬಂದಿಲ್ಲ. ಅವ್ರು ಅಲ್ಲಾಕತ್ತಾರ. ಅವ್ರು ಏನು ಮನವಿ ಮಾಡ್ತಾರೆ ಅದು ಯಾರೂ ಕೇಳವಲ್ರು. ಬರೀ ಇವತ್ತು ನಾಳೆ ಅಂಥೇಳಿ ಅಡ್ಡಾಡಿಸುವಂಥ ಕೆಲಸ ನಮ್ಮ ಜಿಲ್ಲಾ ಒಳಗೆ ಆಗತ್ತಿದ್ದು ಖರೆ ಬೇಜಾರು. ಕಳೆದ 9 ತಿಂಗಳಿಂದ ಕಲಾವಿದರು ಗೌರವಧನಕ್ಕಾಗಿ ಅಲೆಯುತ್ತಿದ್ದಾರೆ. ಆದಷ್ಟು ಬೇಗ ಬಾಕಿ ಇರುವ ವೇತನ ಹಣವನ್ನು ಪಾವತಿಸಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗಾಂವ್. ಅಲ್ಲಿ ರಸ್ತೆ ಇದೆ, ಆದರೆ ವಾಹನಗಳು ಓಡಾಡಕ್ಕೂ ಆಗಲ್ಲ, ಜನರು ಓಡಾಡಕ್ಕೂ ಪರದಾಡಬೇಕು. ಹೀಗಾಗಿ ರಸ್ತೆ ಮಾಡಿ ಕೊಡಿ ಅಂತ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿ ಏನಾಯ್ತು ಆ ಕುರಿತ ಸ್ಟೋರಿ ಇಲ್ಲಿದೆ. ಎಷ್ಟೋ ಸರಿ ಅಕ್ಕಿ ಎಲ್ಲ ಎತ್ತಾಕೊಂಡು ಜಾರಿ ಬಿದ್ದು ಹಂಗ ಬಂದಿದ್ದೀವಿ. ಅಕ್ಕಿ ಬಿಟ್ಟು ನಮಗೆ ತಿನ್ನಕ್ಕೆ ಅನ್ನ ಇಲ್ಲ. ನಾವು ಅಕ್ಕಿ ತರಕ್ಕೆ ಹೋದ್ರೆ ನಮಗೆ ಸಾಯಂಕಾಲಕ್ಕೆ ಊಟ ಇಲ್ಲ, ಉಪವಾಸ ಮಲಗಬೇಕಾಗುತ್ತೆ. ಅಬ್ಬಬ್ಬಾ, ಈ ರಸ್ತೆಯನ್ನೊಮ್ಮೆ ನೋಡಿ. ಎಲ್ಲಿ ನೋಡಿದ್ರು ಕೆಸರು, ಅದ್ರಲ್ಲೂ ಮಳೆಯಾದ್ರೆ ಇಲ್ಲಿನ ಜನರ ಪರದಾಟ ಅಷ್ಟಿಷ್ಟಲ್ಲ. ಇದು ಹಾಸನದ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ತಿಮ್ಲಾಪುರ ಹಾಗೂ ಚೆನ್ನಾಪುರ ಗ್ರಾಮದ ಮಧ್ಯೆ ಇರುವ ರಸ್ತೆ. ಇದನ್ನ ಸರಿಪಡಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ಮಧ್ಯೆ ಸಸಿ ನೆಟ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಚೆನ್ನಾಪುರ ಮತ್ತು ತಿಮ್ಲಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯೆ ಅರ್ಧ ಕಿಲೋಮೀಟರ್ ಮಾತ್ರ ಮಣ್ಣು ರಸ್ತೆ ಬಾಕಿ ಉಳಿದಿದೆ. ಇದರಿಂದಾಗಿ ಗ್ರಾಮಸ್ಥರು ಪಡಿಪಾಟಲು ಪಡಬೇಕಾಗಿದೆ. ಹೇಗಾದ್ರೂ ಮಾಡಿ ನಮ್ಮ ಗ್ರಾಮದ ಅರ್ಧ ಕಿಲೋಮೀಟರ್ ರಸ್ತೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದನ್ನ ಸರಿಪಡಿಸ್ತಾರಾ? ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಘವೇಂದ್ರ, ಜಗದೀಶ್ ಹಾಗೂ ಅನುಕುಮಾರ್ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ರು. ಬಳಿಕ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಬಂದಿದ್ರು. ನಂತರ ಇಟಿಯೋಸ್ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು. A8 ಆರೋಪಿ ರವಿಶಂಕರ್ ಕಾರಲ್ಲಿ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಲಾಕ್ ಮಾಡಿದ್ರು. ಇದೀಗ ಲೊಕೇಶನ್ ಶೇರ್ ಮಾಡಿದ ಮಾಹಿತಿಯನ್ನ ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದ ಮೇಲೆ ದಾಸನಿಗೆ ಮಾಹಿತಿ ನೀಡಿದ ಹೇಗೆ, ಪವಿತ್ರ ಗೌಡಾಳನ್ನ ಕರೆತಂದಿದ್ದ ಹೇಗೆ ಎಂಬುದರ ಮಾಹಿತಿ ಲಭ್ಯವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಪಾರ್ಟಿ ಮಾಡ್ತಾ ಇದ್ದ ಕಾಟೇರ